ರಾಜ್ಯ ಬಿಜೆಪಿಯಲ್ಲಿ ಪಟ್ಟಕ್ಕಾಗಿ ಪೈಪೋಟಿ ತೀವ್ರಗೊಂಡಿರುವ ಬೆನ್ನಲ್ಲೇ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಮ್ಮೆ ಮಾತನಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಜಯೇಂದ್ರ ಬದಲಾವಣೆ ಆಗಬೇಕು ಅಂತ ಹೇಳಿ ಯತ್ನಾಳ್ ಪುನರುಚ್ಚರಿಸಿದ್ದಾರೆ. ವಿಜಯೇಂದ್ರ ಅವರಿಂದ ರಾಜ್ಯದಲ್ಲಿ ಬಿಜೆಪಿ ನೆಲಕಚ್ಚಿದೆ. ವಿಜಯೇಂದ್ರ ಒಳ ಒಪ್ಪಂದಕ್ಕೆ ಬಿಜೆಪಿಗೆ ಹಿನ್ನಡೆಯಾಗಿದೆ. ವಿಜಯೇಂದ್ರ ಅವರನ್ನ ಮುಂದುವರೆಸಿದ್ದೆ ಆದರೆ ಬಿಜೆಪಿಗೆ ಅದು ಆತ್ಮಾಹುತಿ ಅಂತ ಹೇಳಿ ಬಣ್ಣನೆ ಮಾಡಿದ್ದಾರೆ. ಮತ್ತೆ ಬಿಜೆಪಿಯ ಭಿನ್ನಮತೀಯರ ಸಭೆಯನ್ನ ಮಾಡ್ತೇನೆ ಅಂತ ಹೇಳಿ ಯತ್ನಾಳ್ ಹೇಳಿದ್ದಾರೆ. ಅತೃಪ್ತ ಬಣದಿಂದ ಸಭೆಯನ್ನ ಮಾಡಿ ಯತ್ನಾಳ್ ನಿರ್ಧಾರವನ್ನ ಘೋಷಣೆ ಮಾಡುವುದಾಗಿ ತಿಳಿಸಿದ್ದಾರೆ. ಯತ್ನಾಳ್ ಅವರ ಈ ಹೇಳಿಕೆ ಮತ್ತಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ನಾವೆಲ್ಲ ಮೊನ್ನೆ ಶಿವರಾಜ್ ತಂಗಡಿಗೆ ಮಂತ್ರಿ ಹೇಳ್ಯಾರಲ್ಲ, ವಿಜಯೇಂದ್ರ ಕಣ್ಣು ಬಿಡುಕ್ಕಿಂತ ಮೊದಲು ನಾವು ಪಾರ್ಟಿ ಕಟ್ಟಿವ್ರಿ ಕರ್ನಾಟಕದಲ್ಲಿ. ಬರೀ ನಮ್ಮ ಅಪ್ಪ ಕಟ್ಟಾನ, ನಮ್ಮ ಅಪ್ಪ ಸೈಕಲ್ ಹೊಡೆದಾನ. ನಿಮ್ಮ ಅಪ್ಪ ಸೈಕಲ್ ಅಲ್ಪ, ನಾವು ಸೈಕಲ್ ಹೊಡೆದೀವಿ. ನಮಗೇನು ಬಲ್ಲ, ನಾನು ಒಂದೆರಡು ಹೆಲಿಕಾಪ್ಟರ್ ಇತ್ತೇನೋ ಅದು. ಹಾಂ, ಚಿತ್ರದುರ್ಗ ಸ್ವಾಮಿ ನೀವು ಪಾರ್ಟ್ನರ್ಶಿಪ್ನ ತೊಗೊಂಡು ಹೆಲಿಕಾಪ್ಟರ್ ನಮ್ಮಲ್ಲಿ ಇರಲಿಲ್ಲ. ಹಾಂ, ಚಿತ್ರದುರ್ಗ ಸ್ವಾಮಿ ಜೋಡ ಇರೋದು ಹೆಲಿಕಾಪ್ಟರ್ ಇತ್ತೊಂದು. ಈಗ ಸ್ವಾಮಿನ ಒಳಗೆ ಕಳ್ಸೋದು ಬಿಡ್ರಿ, ಏನು ಮಾಡೋದತ್ತ. ಈಗ ಯಡಿಯೂರಪ್ಪನೂ ಅದೇ ಕೇಸ್ನಾಗ್ಯದ, ಸೇಮ್ ಕೇಸೇ ಇದೆ ಎರಡು. ಅದಕ್ಕೆ ನಾನು ಹೇಳ್ತೀನಿ, ಕರ್ನಾಟಕದಲ್ಲಿ ಬಿ ಜೆ ಪಿ ಉಳಿಸ್ಬೇಕಾದ್ರೆ ಯಡಿಯೂರಪ್ಪ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಆಗೋದು. ಇಲ್ಲ ಅಂದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಭವಿಷ್ಯ ಭಾಳ ಕಡಿಮೆ ಇದೆ. ಯತ್ನಾಳ್ರನ್ನ ವಾಪಸ್ ಬಿ ಜೆ ಪಿಗೆ ಕರೆತರ್ಬೇಕಂತೇಳಿ ಹಲವಾರು ಜನರು ಪರೋಕ್ಷವಾಗಿ ತೆರೆಮೆರೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಡಿ ನೋಡಿರಿ, ಮಾಡೇ ಮಾಡ್ತಾರೆ. ಯಾಕಂದ್ರೆ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಹಿಂದುತ್ವದ ಪರವಾಗಿ ಗಟ್ಟಿದ್ವಿ ನಾವೇ. ವಿಜೇಂದ್ರ ಅಂದರೆ ಹಿಂದುತ್ವ ಕಾರ್ಯಕರ್ತರಿಗೆ ಏನಾರು ಆದಾಗ ಹೋಗಿ ಏನಾರು ಮಾಡ್ಯ ಅಂತ ಎಲ್ಲರೂ ವಿಧಾನಸಭಾದಾಗ ಹಿಂದೂಗಳ ಪರವಾಗಿ ಮಾತಾಡ್ಯಾನ.